ನಮಸ್ಕಾರ. ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಶ್ರೀಮಂತರ ಮನೆಯ ಗಂಡ ಅತ್ತೆ ಮಾವನೇ ಸಿಗ್ತಾರೆ. ಖಂಡಿತವಾಗ್ಲೂ ಯಾವ್ಯಾವಪ್ಪ ರಾಶಿ ನಕ್ಷತ್ರ ಅಂತಂದರೆ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಕುಂಭ ರಾಶಿ ಶತಭಿಷ ನಕ್ಷತ್ರ, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ, ಕನ್ಯಾ ರಾಶಿ ಉತ್ತರ ನಕ್ಷತ್ರ. ಈ ಒಂದು ರಾಶಿಯ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಶ್ರೀಮಂತರ ಮನೆಯ ಗಂಡ ಅಥವಾ ಅತ್ತೆ ಮಾವ ಸಿಕ್ಕೇ ಸಿಗ್ತಾರೆ. ನೋಡ್ರಿ, ಇವರು ಗೌರ್ಮೆಂಟ್ ಜಾಬಲ್ಲಾದರೂ ಇರ್ಬೋದು ಹುಡುಗ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಾದರೂ ಇರ್ಬೋದು, ಸಾಫ್ಟ್ವೇರ್ ಫೀಲ್ಡ್ಗಳಲ್ಲನ್ನ ಇರ್ಬೋದು, ಯಾವುದಾದ್ರೂ ದೊಡ್ಡ ಮಟ್ಟದ ಬಿಸ್ನೆಸ್ಸು ವ್ಯಾಪಾರಸ್ಥರನ್ನು ಆಗಿರ್ತಾರೆ. ಈ ಹೊರದೇಶಗಳಲ್ಲಿ ಫಾರಿನ್ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಿರ್ತಾರೆ, ಇಂಡಿಯಾದಲ್ಲಿ ಇದ್ಬಿಟ್ಟು ಫಾರಿನ್ ಕಂಟ್ರೀಸಲ್ಲಿ ವರ್ಕ್ ಮಾಡ್ತಿರ್ತಾರೆ, ಅಥವಾ ರಾಜಕೀಯದಲ್ಲಿರ್ತಾರೆ, ಅಥವಾ ಚಲನಚಿತ್ರರಂಗದಲ್ಲಿ ಫಿಲಮ್ ಲ್ಯಾಂಡಲ್ಲಿ ಇರ್ಬೋದು, ಈ ಟಿ ವಿ ಮೀಡಿಯಾ ಮಾಧ್ಯಮದ ಲೋಕದಲ್ಲಿರ್ಬೋದು, ಪ್ರೆಸ್ನಲ್ಲಿ. ಈ ಏನು ಅಂತಂದರೆ ಈ ಬ್ಯಾಂಕಿಂಗ್ ಸೆಕ್ಟರ್ಸ್ಗಳಲ್ಲಿ ಯಾವುದೇ ಒಂದು ಸ್ವಂತ ಅವ್ರದ್ದೇ ಆದ ಒಂದು ಪ್ರೊಫೆಷನ್ ಆಗಿ ಮಾಡ್ತಾ ಇರ್ಬೋದು. ಡಾಕ್ಟರ್ಸುಗಳೇ ಆಗಿರ್ಬೋದು, ಲಾಯರ್ಸುಗಳೇ ಆಗಿರ್ಬೋದು, ಜಡ್ಜುಗಳೇ ಆಗಿರ್ಬೋದು. ಓನ್ನಾಗಿ ಪ್ರೊಫೆಷನ್ ಅವ್ರದ್ದೇ ಒಂದು ಶೋರೂಮುಗಳು ಇಟ್ಕೊಂಡಿರ್ತಾರೆ. ಕಾರ್ ಶೋರೂಮುಗಳಾಗಲಿ, ಹೋಂಡಾ ಶೋರೂಮುಗಳಾಗಲಿ, ಇಲ್ಲ ಸ್ಕೂಲು ಕಾಲೇಜು ಇನ್ಸ್ಟಿಟ್ಯೂಷನ್ಸ್ಗಳು ರನ್ ಮಾಡ್ತಿರ್ತಾರೆ. ಅವ್ರದ್ದೇ ಆದ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಯಾವುದೇ ಸ್ಕೂಲು ಕಾಲೇಜಸ್ಸುಗಳಾಗ್ಬೋದು, ಡಿಗ್ರಿ ಕಾಲೇಜಸ್ಸು. ಎಸ್ಪೆಷಲಿ ಅವ್ರಿಗೆ ಮನೆ ಕಡೆ ಜಮೀನುಗಳು, ಆಸ್ತಿಗಳಂತೂ ಇದ್ದೇ ಇರುತ್ತೆ. ಸೈಟು, ಜಮೀನು, ಆಸ್ತಿಗಳಂತೂ ಇದ್ದೇ ಇರುತ್ತೆ. ಪಿತ್ರಾರ್ಜಿತ ಆಸ್ತಿಗಳಂತೂ ಇದ್ದೇ ಇರುತ್ತೆ. ಹುಡುಗ ಆದರೂ ಈ ರಿಲೇಟೆಡ್ಸ್ ಇರ್ತಾನೆ, ಅಥವಾ ಅತ್ತೆ ಮಾವನಿಗಾದರೂ ಈ ರಿಲೇಟೆಡ್ಸ್ ಇದ್ದೇ ಇರ್ತಾರೆ. ಒಟ್ಟಾರೆ ಶ್ರೀಮಂತರು ಮನೆ, ಫ್ಯಾಮಿಲಿ, ಕುಟುಂಬ, ಈ ಒಂದು ರಾಶಿ ನಕ್ಷತ್ರದವರಿಗೆ 100ಕ್ಕೆ 70% ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಈ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಈ ಒಂದು ರಿಲೇಟೆಡ್ಸಲ್ಲಿ ಅವರು ಒಂದು ಅತ್ತೆ ಮಾವ ಒಳ್ಳೆ ಅವರಾದರೂ ಈ ಒಂದು ಪ್ರೊಫೆಷನ್ಗಳಲ್ಲಿ ಆದರೂ ಇರ್ತಾರೆ. ಒಟ್ಟು ಒಳ್ಳೆ ಕುಟುಂಬಕ್ಕೆ 100ಕ್ಕೆ 70% ಆಫ್ ದಿ ಪೀಪಲ್ಸ್ ಈ ಒಂದು ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಒಂದು ಸದಾವಕಾಶ ಇದ್ದೇ ಇರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸ್ಕೊಂಡು ಕುಟುಂಬನ ಒಂದು ಸಂಸಾರಗಳು ಕ್ಲೀನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗಬೇಕಾಗುತ್ತಷ್ಟೆ. ಎಷ್ಟೋ ಮನೆ ಕಡೆ ಪೇರೆಂಟ್ಸ್ ಹೇಳಿರ್ತಾರೆ, ನೋಡೋ ಒಳ್ಳೆ ಮನೆತನದ ವರ ಬಂದಿದ್ದಾನೆ, ಒಳ್ಳೆ ಫ್ಯಾಮಿಲಿ ಕುಟುಂಬಸ್ಥರು ಸಿಕ್ಕಿದ್ದಾರೆ, ಅತ್ತೆ ಮಾವ ಅವರು ಅಫಿಷಿಯಲ್ಸು, ಹುಡುಗನೂ ಅಫಿಷಿಯಲ್ಲು, ಒಳ್ಳೆ ಫ್ಯಾಮಿಲಿ ಅವ್ರ ಕಡೆಯೆಲ್ಲ, ಇಂಥ ಒಳ್ಳೆ ಫ್ಯಾಮಿಲಿಗೆ ನಾವು ನಿನ್ನನ್ನು ಮಾಡಿಕೊಡ್ತಿದ್ದೀನಿ, ನೀನು ಅಲ್ಲಿ ಮದುವೆ ಮಾಡ್ಕೊಂಡು ದಯವಿಟ್ಟು ಗುಬ್ಬೆಬ್ಬರಿಸ್ಕೊಂಬೇಡ, ಗಲಾಟೆ ಇನ್ನೊಂದು ಮತ್ತೊಂದು ಜಗಳ ಮಾಡಿಕೊಂಡು ಬಿಟ್ಟು ಬರಬೇಡ ಅಂತಂದ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತಿರ್ತಾರೆ ಪೇರೆಂಟ್ಸುಗಳು. ಎಸ್ಪೆಷಲಿ ಯಾಕೆ ಅಂತಂದರೆ, ಒಳ್ಳೆ ಮಂತನ ಸಿಕ್ಕಿದೆ, ಪುಣ್ಯ ಮಾಡಿದೀಯ ನೀನು, ನಮ್ಮ ಕೈಲಾಗದಷ್ಟು ಮ್ಯಾಕ್ಸಿಮಮ್ ಆಗಿ ಮದುವೆ ಮಾಡಿಕೊಡ್ತೀನಿ, ಗಂಡನ ಮನೆಗೆ ಅಚ್ಚುಕಟ್ಟಾಗಿ ಸುಖವಾಗಿರು ಅಂತಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ಸ್ ಮಾಡಿಬಿಟ್ಟು ಪೇರೆಂಟ್ಸು ಖಂಡಿತವಾಗ್ಲೂ ಈ ಒಂದು ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ಮದುವೆ ಮಾಡಿಕೊಟ್ಟೇ ಕೊಡ್ತಾರೆ. 100ಕ್ಕೆ 70% ಆಫ್ ದಿ ಪೀಪಲ್ಸ್ ಹೆಣ್ಣು ಮಕ್ಕಳು ಇವರಿಗೆ ಖಂಡಿತವಾಗ್ಲೂ ಈ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು, ಮೊದಲನೇ ಬಾರಿ ನೋಡ್ತಾ ಇರೋರು ವಿಡಿಯೋ, ಅವರು ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.